ಸುದೀಪ್ ತೀರ್ಮಾನವೇ ಸರಿ ಇಲ್ವಾ? ಕಿಚ್ಚನ ಪಂಚಾಯಿತಿಯ ಬಗ್ಗೆ ಕೇಳಿ ಬಂದ ಅಪಸ್ವರ ಭಿನ್ನ ರಾಗ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೊಂದು ಮಾಡಿದ್ದಾರಾ? ತಪ್ಪು ಮಾಡಿದವರಿಗಿಂತ ಸರಿ ಇದ್ದವರಿಗೆ ಬುದ್ಧಿ ಹೇಳಿದ್ರು ಕಿಚ್ಚ. ಸುದೀಪ್ ಸಾಹೇಬ್ರು ವೀಕೆಂಡ್ ಮಾತು ಕಿಚ್ಚ ಸುದೀಪ್ ಜೊತೆ ಅಂತ ಹೇಳಿ ಕಿಚ್ಚ ಬರ್ತಾರೆ. ಕಿಚ್ಚನ ಪಂಚಾಯಿತಿಯ ಬಗ್ಗೆ ಈಗ ಭಿನ್ನ ರಾಗ ಅಪಸ್ವರಗಳು ಎದ್ದಿದ್ದಾವೆ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೊಂದು ಮತ್ತೊಬ್ಬರಿಗೆ ಇನ್ನೊಂದು ತರಾನ, ಅಲ್ಲೊಂಥರ ತಾರತಮ್ಯ ನೀತಿಗಳು ಜಾರಿಯಲ್ಲಿದೆಯಾ? ತಪ್ಪು ಮಾಡಿದವರಿಗಿಂತ ಸರಿ ಇದ್ದವರಿಗೆ ಬುದ್ಧಿ ಹೇಳೋದು ಹೆಚ್ಚು. ಕಿಚ್ಚ ಮಾತನಾಡಲು ಕೈ ಎತ್ತಿದ್ರೆ ಬೇಡ ಅಂತ ತಡೆದು ತಮ್ಮವರಿಗೆ ಮಾತ್ರ ಅವಕಾಶ ಕೊಡೋದು ಸರಿಯಲ್ಲ ಅಂತ ಹೇಳಿ ಅಪಸ್ವರಗಳೆದ್ದಿದ್ದಾವೆ. ಹೀಗಂತ ಕಿಚ್ಚನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಭಿನ್ನ ರಾಗ ಅಪಸ್ವರಗಳು ಕೇಳಿ ಬಂದಿದೆ. ಮನೆಯ ಪ್ರಿನ್ಸಿಪಾಲ್ ರಘು ಗಿಲ್ಲಿ ರಕ್ಷಿತಾ ವಿಚಾರದಲ್ಲಿ ಕಿಚ್ಚ ಸುದೀಪ್ ತೆಗೆದುಕೊಂಡ ನಿರ್ಧಾರ ಸರಿ ಇಲ್ಲ. ಸುದೀಪ್ ಈ ಬಾರಿ ಚೆನ್ನಾಗಿ ಹೋಸ್ಟ್ ಮಾಡ್ತಾ ಇಲ್ಲ. ಮುಂದಿನ ಬಾರಿ ಹೊಸ ಹೋಸ್ಟ್ ಟ್ರೈ ಮಾಡಿದ್ರೆ ಸೂಕ್ತ. ಸುದೀಪ್ ತೀರ್ಮಾನವೇ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆಗಳೆದ್ದಿದ್ದಾವೆ. ವೀಕೆಂಡ್ ಆದ ತಕ್ಷಣ ಯಾವ ಡ್ರೆಸ್ ಹಾಕಬೇಕು ಅಂತ ನಿರ್ಧಾರ ಮಾಡಿಕೊಂಡು ವಿಭಿನ್ನವಾದಂತಹ ಡ್ರೆಸ್ ಕೋಡ್ ಮೇಂಟೈನ್ ಮಾಡುತ್ತಾ ಹೊಸ ಗೆಟಪ್ನಲ್ಲಿ ಕಾಣಸಿಗುವ ಕಿಚ್ಚ ಸುದೀಪರ ತೀರ್ಮಾನಗಳೇ ಸರಿ ಇಲ್ವಾ ಅನ್ನೋ ಪ್ರಶ್ನೆ. ಮನುಷ್ಯ ಪರಿಪೂರ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಣ್ಣ ಪ್ರಮಾದ, ಸಣ್ಣದೊಂದು ದೋಷ ಮನುಷ್ಯನಿಗೆ ಇನ್ನೊಂದಷ್ಟು ಮನುಷ್ಯನ ಮೂಲಭೂತವಾದಂತಹ ಹಕ್ಕದು. ಮನುಷ್ಯನು ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಪರಿಪೂರ್ಣ ಆಗೋದಿದ್ರೆ ದೇವ್ರು ಯಾಕೆ? ಸೊ ಹಾಗಾಗಿ ಕಿಚ್ಚನಲ್ಲೂ ಕೂಡ ಒಂದಷ್ಟು ತಪ್ಪುಗಳು ನಡೀತಾವೆ. ಅದರರ್ಥ ತಪ್ಪುಗಳೇ ಶೋ ಆಗಬಾರದು. ಶೋನಲ್ಲಿ ತಪ್ಪುಗಳಾಗಬೇಕು, ತಪ್ಪುಗಳಿಂದಲೇ ಶೋ ನಡೀಬಾರ್ದಲ್ಲ. ಹಾಗಾಗಿ ಅಲ್ಲಿದ್ದಂತಹ ಕಂಟೆಸ್ಟೆಂಟ್ಗಳಿಗೆ ಒಬ್ಬರಿಗೊಂದು ಥರದ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದಾರೆ ಕಿಚ್ಚ ಸುದೀಪ್ ಅಂತ ಹೇಳಿ ಒಂದು ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ. ಕಿಚ್ಚ ಸುದೀಪ್ ವಿರುದ್ಧ ಭಿನ್ನ ರಾಗ ಅಪಸ್ವರಗಳು ಕೂಡ ಎದ್ದಿರುವಂತಹದ್ದು ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. ಹಾಗಾದರೆ ಸುದೀಪ್ ತೀರ್ಮಾನವೇ ಸರಿ ಇಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಕಿಚ್ಚನ ಪಂಚಾಯಿತಿ ಬಗ್ಗೆ ಕೇಳಿ ಬಂದ ಅಪಸ್ವರ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೊಂದು ನ್ಯಾಯ ನಡೀತಾ ಇದೆಯಾ? ತಪ್ಪು ಮಾಡಿದವರಿಗಿಂತ ಸರಿ ಇದ್ದವರಿಗೆ ಬುದ್ಧಿ ಹೇಳಿದ್ರು ಕಿಚ್ಚ. ಮಾತನಾಡಲು ಕೈ ಎತ್ತಿದ್ರೆ ಬೇಡ ಅಂತ ತಡೆದು ತಮ್ಮವರಿಗೆ ಮಾತ್ರ ಅವಕಾಶ ಕೊಡೋದು ಸರಿಯಲ್ಲ. ಹೀಗಂತ ಕಿಚ್ಚನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅಪಸ್ವರಗಳೆದ್ದಿದ್ದಾವೆ. ಮನೆಯ ಪ್ರಿನ್ಸಿಪಾಲ್ ರಘು ಗಿಲ್ಲಿ ರಕ್ಷಿತಾ ವಿಚಾರದಲ್ಲಿ ಕಿಚ್ಚ ಸುದೀಪ್ ತೆಗೆದುಕೊಂಡ ನಿರ್ಧಾರ ಸರಿ ಇಲ್ವಾ? ಸುದೀಪ್ ಈ ಬಾರಿ ಚೆನ್ನಾಗಿ ಹೋಸ್ಟ್ ಮಾಡ್ತಾ ಇಲ್ಲ. ಮುಂದಿನ ಬಾರಿ ಹೊಸ ಹೋಸ್ಟ್ ಟ್ರೈ ಮಾಡಿದರೆ ಸೂಕ್ತ ಅಂತೇಳಿ ಜನ ನೋಡಿ. ಎಲ್ಲರೂ ಸುದೀಪ್ ಅವರನ್ನು ಪ್ರೀತಿ ಮಾಡಬೇಕು ಅಂತೇನೂ ಇಲ್ಲ. ಒಂದಷ್ಟು ಜನರಿಗೆ ಕಿಚ್ಚ ಸುದೀಪ್ ಇಷ್ಟ ಆಗ್ತಾರೆ, ಇನ್ನೊಂದಷ್ಟು ಜನರಿಗೆ ಒಂಥರ ಖಾರ ಅನ್ನಿಸ್ತಾರೆ. ಸೊ ಖಾರ ಯಾರಿಗೆ ಫೀಲ್ ಆಗಿರುತ್ತೋ ಅವರು ಈ ಹೋಸ್ಟೇ ಬೇಡ, ಈ ಹೋಸ್ಟರೇ ಬೇಡ, ಮುಂದಿನ ಬಾರಿ ಸಾಕಷ್ಟು ಜನ ಇದ್ದಾರಲ್ಲ ಅವ್ರು ಬಂದು ಹೋಸ್ಟ್ ಮಾಡಲಿ, ಇವ್ರಿಗೆ ಒಬ್ರಿಗೊಂದು ನ್ಯಾಯ ಮತ್ತು ಇನ್ನೊಬ್ರಿಗೆ ಇನ್ನೊಂದು ನ್ಯಾಯ ಅನ್ನೋ ಥರ ಮಾತನಾಡ್ತಾರೆ. ಹಾಗಾಗಿ ಇವರನ್ನು ಬದಲಿಸಿದ್ರೇ ಚೆನ್ನಾಗಿರುತ್ತೆ ಅಂಥೇಳಿ ಒಂದಷ್ಟು ಜನ ತಮ್ಮ ಅಹವಾಲುಗಳನ್ನು ತೋಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.